ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಪಂಚ್ 2026 ಫೇಸ್ ಲಿಫ್ಟೆಡ್ ವರ್ಷನ್ ಕಾರ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಅ ಟಾಪ್ ಆ್ಯಂಡ್ ವೇರಿಯಂಟ್ ಗೈಸ್, ಅಕಂಪ್ಲಿಷ್ಡ್ ಪ್ಲಸ್ ಎಸ್ ಅಂತ. ಆ್ಯಂಡ್ ಸೆಕೆಂಡ್ ಟಾಪ್ ವೇರಿಯಂಟ್ದು ಆಲ್ರೆಡಿ ರಿವ್ಯೂ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ರಿವ್ಯೂ ನೋಡಿಲ್ಲ ಅಂತಂದರೆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ವೇರಿಯಂಟ್ಸ್ ವೈಸ್ ಅಂತ ತೊಗೊಂಡ್ರೆ ಸ್ಮಾರ್ಟ್, ಪ್ಯೂರ್ ಪ್ಲಸ್, ಅಡ್ವೆಂಚರಸ್, ಅಕಂಪ್ಲಿಷ್ಡ್ ಪ್ಲಸ್ ಎಸ್ ಅಂತ ಇಷ್ಟು ವೇರಿಯಂಟ್ಸ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಅ ಟಾಪ್ ಆ್ಯಂಡ್ ವೇರಿಯಂಟ್ ಆ್ಯಂಡ್ ಆಟೋಮೆಟಿಕ್ ಆಸ್ ವೆಲ್. ಆ್ಯಂಡ್ ದಿಸ್ ಇಸ್ ಅ ಡ್ಯೂಲ್ ಟೋನ್ ವೇರಿಯಂಟ್ ಗೈಸ್. ಆ್ಯಂಡ್ ಇದರದ್ದು ಕಾಸ್ಟ್ ಬಂದು 9.5 ಲಕ್ಷ ಆಲ್ಮೋಸ್ಟ್ ಎಕ್ಸ್-ಶೋರೂಮ್ ಆಗುತ್ತೆ. ಆ್ಯಂಡ್ ಆನ್ ರೋಡ್ ಬ್ಯಾಂಗ್ಳೂರು 11.25 ಲಕ್ಷ ಆಗುತ್ತೆ. ಸೊ ಬೇರೆ ವೇರಿಯಂಟ್ಸ್ ಪ್ರೈಸಿಂಗ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ತಿರ್ಬೋದು ನೀವು. ಆ್ಯಂಡ್ ನಾನು ಈ ಟಾಟಾ ಪಂಚ್ ಕಾರ್ನ ರಿವ್ಯೂ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿ ನೇರ್ಘಟ್ಟ ರೋಡಲ್ಲಿರೋ ಟಾಟಾ ಕೀ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಡೀಟೇಲ್ಸ್ ಬೇಕು, ಅಥವಾ ಟಾಟಾ ಪಂಚ್ ಕಾರ್ನೇ ಬುಕ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ಫಸ್ಟ್ ಆಫ್ ಆಲ್ ನನಗೆ ಮೇಜರಾಗಿ ಅಟ್ರಾಕ್ಟ್ ಮಾಡಿದ್ದೆ ಕಲರ್ ಆಪ್ಷನ್ಸ್ ಗೈಸ್. ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕಲರ್ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಟೋಟಲಾಗಿ 5 ಸಿಂಗಲ್ ಟೋನ್ಗೆ ಮತ್ತು 2 ಡ್ಯುಯಲ್ ಟೋನಿಗೆ ಕೊಟ್ಟಿದ್ದಾರೆ. ಕಾರ್ದು ಡೈಮೆನ್ಷನ್ಸ್ ವೈಸ್ 3.8 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.6 ಮೀಟರ್ಸ್ ಹೈಟ್, 2.4 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಬಟ್ ಮೇಜರ್ ಚೇಂಜ್ ಅಂದರೆ ಗ್ರೌಂಡ್ ಕ್ಲಿಯರೆನ್ಸು 193 mm ಆಗಿದೆ, ಮುಂಚೆ 187 mm ಬರ್ತಾಯಿತ್ತು. ಆ್ಯಂಡ್ ಆ ಕಾರ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಕೀ ಒಳಗಡೆ ಇದೆ. ಕೀ ಆ್ಯಕ್ಚುಲಿ ಮುಂಚೆ ಟಾಟಾ ಕೀ ನೋಡ್ತಾ ಇದೆ, ಅದೇ ಥರದ್ದು ಸೇಮ್ ಕೀ ಕೊಟ್ಟಿದ್ದಾರೆ. ಅದರಲ್ಲಿ ಲಾಕು, ಅನ್ಲಾಕು, ಫಾಲೋ ಮಿ ಹೋಮ್ ಲ್ಯಾಂಪು, ಬೋಟ್ ಲಾಕ್ ರಿಲೀಸ್ ಮಾಡೋಕ್ಕೆ ಇಷ್ಟು ಫಂಕ್ಷನ್ಸ್ ಬಿಟ್ಟು ಇನ್ನೇನು ಬರಲ್ಲ. ಒಳಗಡೆ ಹೋದಾಗ ಆ ಕೀ ತೋರಿಸ್ತೀನಿ ನಿಮಗೆ. ಸೊ ಯಾ ಫ್ರಂಟ್ ಫೇಸಿಂದ ಸ್ಟಾರ್ಟ್ ಮಾಡೋಣ. ಮೇಜರ್ ಡಿಸೈನ್ ಚೇಂಜ್ ಅಂತಂದರೆ ಆ್ಯಕ್ಚುಲಿ ಗ್ರಿಲ್ಲು ಮುಂಚೆ ತುಂಬ ಸ್ವಲ್ಪ ದಪ್ಪ ಬರ್ತಾಯಿತ್ತು, ಇವಾಗ ಹೆವಿ ಸಣ್ಣ ಮಾಡಿಬಿಟ್ಟಿದ್ದಾರೆ. ಸಣ್ಣ ಮಾಡಿರೋ ಏಟ್ಗೆ ಟಾಟಾ ಲೋಗೋ ಆ್ಯಕ್ಚುಲಿ ನೇತಾಡ್ತಾ ಇದೆ ಇವಾಗ ಆ ಗ್ರಿಲ್ಲಿಂದ. ಸೊ ಯಾ ಮುಂಚೆ ಕರೆಕ್ಟಾಗಿ ಆ ಒಂದು ಟಾಟಾ ಇಲ್ಲೇ ನಿಂತಿದೆ ನೋಡಿ, ನೋಡ್ಕೊಂಬಿಡಿ ಎಷ್ಟು ದಪ್ಪ ಆಯಿತು ಅಂತ ನನ್ನ ಮುಂಚೆ ಗ್ರಿಲ್ಲು. ಬಟ್ ಇವಾಗ ಹೆವಿ ಅಂದರೆ ಹೆವಿ ಸಣ್ಣ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಒಂದು ಟಾಟಾ ಲೋಗೋ ಜೋತಾಡ್ತಾ ಇರೋವಂಥದ್ದು. ಕಂಪ್ಯಾರಿಸನ್ಗೆ ಅಲ್ಲೇ ಹಳೆ ಪಂಚು ಸಿಕ್ತು ನೋಡಿ. ಆ್ಯಕ್ಚುಲಿ ಮುಂಚೆ ಯಾವ ಥರ ಇತ್ತು ಬಂಪರ್ ನೋಡಿ, ಆ್ಯಂಡ್ ಇವಾಗ ಇದರಲ್ಲಿ ಯಾವ ಥರ ಇದೆ ನೋಡಿ ಬಂಪರ್. ಇವನ್ ಬಂಪರ್ ಕೂಡ ಆ್ಯಕ್ಚುಲಿ ಚೇಂಜು. ಇದನ್ನ ಬುಲ್ ಗಾರ್ಡ್ ಬಂಪರ್ ಅಂತ ಹೇಳ್ತಾರೆ ಟಾಟಾನವರು. 2D ಟಾಟಾ ಲೋಗೋ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ ಆನ್ ಮಾಡಿದಾಗ DRL ಪ್ಲೇಸ್ ತೊಗೊಳುತ್ತೆ, ಬಟ್ ಇಂಡಿಕೇಟರ್ ಆಫ್ ಆದಾಗ DRL ಡಬಲ್ ಅಪ್ ಆಗುವಂಥದ್ದು ನೋಡ್ಬೋದು. ಆ್ಯಂಡ್ ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ. ಆ್ಯಂಡ್ ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LEDನೇ. ಆ್ಯಂಡ್ ಅದು ಕೂಡ ಕಾರ್ನರಿಂಗ್ ಲ್ಯಾಂಪ್ಸ್ ಬರುತ್ತೆ. ಲೈಕ್ ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತಿರೋ ಆ ಸೈಡ್ ಲೈಟ್ ಥ್ರೂ ಆಗುತ್ತೆ. ಇಲ್ಲಿ ಏರಿಯಲ್ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದರೆ ಫಾಗ್ ಲ್ಯಾಂಪ್ಸ್ಗಳು ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಫ್ರಂಟ್ ಕ್ಯಾಮ್ರಾ ಅಲ್ಲಿ ಇಟ್ಟಿರೋಂಥದ್ದು ನೋಡ್ಬೋದು ನೀವು. ಈ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ. ಈ ಕಾರಲ್ಲಿ ಅಲ್ಲಿ ಕಾಣ್ತಿದೆಯಲ್ಲ ಸೆನ್ಸರ್ ನಿಮಗೆ. ಸೊ ಯಾ ರೇಂಜ್ ಸೆನ್ಸಿಂಗ್ ವೈಪರ್ ಅದು ಆ್ಯಕ್ಚುಲಿ. ಆ್ಯಂಡ್ ಅಲಾಯ್ ಡಿಸೈನ್ ಕೂಡ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ಪ್ರೀವಿಯಸ್ ಪಂಚ್ಗಿನ ಆ್ಯಕ್ಚುಲಿ ಅಲಾಯ್ ಡಿಸೈನ್ ಸ್ವಲ್ಪ ಚೆನ್ನಾಗಿದೆ. ಲೈಕ್ ಮೂವಿಂಗಲ್ಲಂತೂ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ. ಆ್ಯಂಡ್ ಅವಾಗಲೇ ಹೇಳ್ದಂಗೆ 193 mm ಗ್ರೌಂಡ್ ಕ್ಲಿಯರೆನ್ಸ್ ಆಗಿದೆ. ಸೊ ದಟ್ ಕೆಟ್ಟ ರೋಡ್ಸ್ಗಳಲ್ಲಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಆರ್ಟಿಕ್ಯುಲೇಷನ್ ಆ್ಯಂಗಲು ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಪಂಚ್ನ ಆಫ್ ರೋಡಿಂಗ್ ಎಲ್ಲ ತೊಗೊಂಡೋಗಿ ಟಾಟಾ ಮೋಟರ್ಸ್ನವರು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಾ ಇದ್ದಾರೆ, ಹೆವಿ ಪ್ರಮೋಟ್ಗಳು ಮಾಡ್ತಾ ಇದ್ದಾರೆ. ಬಟ್ ಯಾ ಫ್ರಂಟ್ ವೀಲ್ ಡ್ರೈವ್ ಕಾರ್ಗೆ ಆ್ಯಂಡ್ ಈ ಸೆಗ್ಮೆಂಟ್ಗೆ ಇಟ್ಸ್ ಅ ವೆರಿ ಕೇಪಬಲ್ ಕಾರ್ ಅಂತಲೇ ಹೇಳ್ತೀನಿ, ಅಷ್ಟೆಲ್ಲ ಮಾಡ್ತಿರೋವಂಥದ್ದು. ಆ್ಯಂಡ್ ಇವನ್ ವಾಟರ್ ವೇಡಿಂಗ್ ಕೆಪಾಸಿಟಿ ಕೂಡ 400 mm ಬರುತ್ತೆ. 400 mm ಅಂತಂದರೆ ಗೈಸ್ ಲಿಟ್ರಲಿ ಈ ವೀಲ್ ಇದೆಯಲ್ಲ ಆಲ್ಮೋಸ್ಟ್ ಈ ಹೈಟಿಗೆ ಬರುತ್ತೆ. ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತಂದರೆ ರೈನಿ ಸೀಸನ್ಗಳಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಬಿಕಾಸ್ ಯಾವ ಟೈಮಲ್ಲಿ ರೈನಿ ಸೀಸನಲ್ಲಿ ಬ್ಯಾಂಗ್ಳೂರಲ್ಲಿ ಫ್ಲಡ್ ಆಗೋದು ಗೊತ್ತಿಲ್ಲ. ಸೊ ಫ್ಲಡ್ ಆದರೂ ನೋ ಪ್ರಾಬ್ಲಮ್, ಆರಾಮಾಗಿ ಈ ಪಂಚ್ ಕಾರ್ನ ತೊಗೊಂಡು ಹೋಗ್ಬೋದು. ಬಿಕಾಸ್ ವಾಟರ್ ವೇಡಿಂಗ್ ಕೆಪಾಸಿಟಿ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ. ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಸೈಡ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಟೈರ್ ಸೈಜ್ 195/60 16 ಇಂಚ್ ಕೊಟ್ಟಿದ್ದಾರೆ. ಡೈಮಂಡ್ ಕಟ್ ಅಲಾಯ್ ವೀಲು. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಬಟ್ ಅಲಾಯ್ ಡಿಸೈನ್ ನೋಡಿದ್ರೆ ನನಗೆ ಸಫಾರಿ ಕಾರಿಂದ ಇನ್ಸ್ಪೈರ್ ಆಗಿದ್ದ ಅನ್ನೋ ಡೌಟ್ ಬರುತ್ತೆ. ಆ್ಯಂಡ್ ಇವನ್ ವೀಲ್ ಆರ್ಚಸ್ ಕೂಡ ನೋಡ್ತಿರ್ಬೋದು ನೀವು. ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಯಾರ ಒಂದು ಡ್ಯುಯಲ್ ಟೋನ್ ಕಾಂಟ್ರಾಸ್ಟ್ ಕೊಡಲಿನ ಕಾರಣಕ್ಕೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಇದೆ, ರಿಕ್ವೆಸ್ಟ್ ಸೆನ್ಸರ್ ಇದೆ. ಆ್ಯಂಡ್ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡ್ಯುಯಲ್ ಟೋನ್ ಆಗಿರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ರೂಫ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ರೂಫ್ ರೈಲ್ ಎಸ್ಥೆಟಿಕ್ ಅಪೀಲ್ಗಷ್ಟೇ, ಇದು ಫಂಕ್ಷನಲ್ ಅಲ್ಲ. ಹಿಂದ್ಗಡೆ ಡೋರ್ದು ಕೂಡ ಮೌಂಟೆಡ್ ಸಿ ಪಿಲ್ಲರ್ ಮೇಲೆ ಆಸ್ ಯೂಶುವಲ್ ಕೊಟ್ಟಿದ್ದಾರೆ. 90 ಡಿಗ್ರಿ ಡೋರ್ ಓಪನಿಂಗ್ ನೋಡ್ತಿರ್ಬೋದು. ಆ್ಯಕ್ಚುಲಿ ಸೊ ವಯಸ್ಸಾದವರಿಗೆ ಹತ್ತಕ್ಕೆ ಇಳಿಯೋಕ್ಕೆ ಸಿಕ್ಕಾಪಟ್ಟೆ ಈಸಿ. ಆ್ಯಂಡ್ ಮುಂಚೆ ಆ್ಯಕ್ಚುಲಿ ಟಾಟಾ ಕಾರ್ಸ್ಗಳು ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಆ್ಯಕ್ಚುಲಿ ಹೆವಿ ಅಟ್ರಾಕ್ಟಿವ್ ಲುಕ್ ಇದೆ. ಬಿಕಾಸ್ ಆ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು ನೀವು. ಸಿಕ್ಕಾಪಟ್ಟೆ ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಇವನ್ ಇಂಡಿಕೇಟರ್ ಆ್ಯಕ್ಚುಲಿ ಲಾಸ್ಟಲ್ಲಿ ಪ್ಲೇಸ್ ಮಾಡಿದ್ದಾರೆ. ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಇವನ್ ಸ್ಕಿಟ್ ಪ್ಲೇಟ್ ಡಿಸೈನ್ ಕೂಡ ಆ್ಯಕ್ಚುಲಿ ಚೇಂಜ್ ಆಗಿದೆ. ಬಂಪರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ. 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಪಂಚ್ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ 2D ಟಾಟಾ ಲೋಗೋ ಬರುತ್ತೆ. ಸ್ಟಾಪ್ ಲ್ಯಾಂಪ್ ಇದು. ಆ್ಯಂಡ್ ವೈಪರ್ ಮತ್ತು ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 366 ಲೀಟ್ರ್ ಬೂಟು ಮುಂಚೆನು ಬರ್ತಾಯಿತ್ತು, ಅದೇ ಸೇಮು. ಪಾರ್ಸಲ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. CNG ತೊಗೊಂಡ್ರೆ 210 ಲೀಟ್ರ್ ಬರುತ್ತೆ. ಅದರಲ್ಲಿ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ 210 ಲೀಟ್ರ್ ಬೂಟ್ ಸ್ಪೇಸ್ ಅಟ್ಲೀಸ್ಟ್ ಸಿಗ್ತಾ ಇದೆ. ಮುಂಚೆ ಸಿಂಗಲ್ ಸಿಲಿಂಡರ್ ಇದ್ದಾಗ ಏನಂದ್ರೇನು ಬೂಟ್ ಸ್ಪೇಸ್ ಸಿಗ್ತಾ ಇರಲಿಲ್ಲ. CNG ಕಾರ್ ತೊಗೋತಾ ಇದ್ದೀರಾ ಅಂತಂದರೆ ಪವರ್ ಕಾಂಪ್ರಮೈಸ್ ಆಗುತ್ತೆ, ಬೂಟ್ ಸ್ಪೇಸ್ ಕಾಂಪ್ರಮೈಸ್ ಆಗುತ್ತೆ, ಬಟ್ ಮೈಲೇಜ್ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಯೋಚನೆ ಮಾಡಿ CNG ಬೇಕಾ ಅಥವಾ ನಾರ್ಮಲ್ ಪೆಟ್ರೋಲ್ ಬೇಕಾ ಅಂತ ಅನ್ನೋದು. ಆಲ್ಮೋಸ್ಟ್ 1 ಲಕ್ಷ ಪ್ರೈಸ್ ಡಿಫ್ರೆನ್ಸ್ ಕೂಡ ಬರುತ್ತೆ. ಪ್ರಾಕ್ಟಿಕಲಿಟಿ ಮ್ಯಾಟರ್ಸ್ ಅಲ್ಲ. ಸೊ ಹಾಗಾಗಿ 1 kg ಹುಕ್
ಇವನ್ ಈ ಸೈಡ್ ಕೂಡ ಅದೇ 1 kg ಹುಕ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹ್ಯಾಲೋಜನ್ನು. ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಸ್ಪೇರ್ ವೀಲು 185/70 R15 ಇಂಚ್ ಕೊಟ್ಟಿದ್ದಾರೆ. ಸ್ಟೀಲ್ ವೀಲು, ಇಟ್ಸ್ ಅ ಸ್ಮಾಲರ್ ಸೈಜ್ ಬೆಟರ್. ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ರಿಯರ್ ಸೀಟ್ಗೆ 60/40 ಇದ್ದರೆ ಅದೊಂದು ಸ್ವಲ್ಪ ಆ್ಯಕ್ಚುಲಿ ಹೆಲ್ಪ್ ಆಗಿರೋದು. 37 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಈವನ್ ಈ ಸೈಡ್ ಕೂಡ ಕ್ಯಾಮ್ರಾ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಓಪನ್ ಮಾಡೋಣ. ಸೊ ಓಪನ್ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲಿ ಡುವೆಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ, ಬಿಕಾಸ್ ಇಲ್ಲಿ ವೈಟ್ ಕೊಟ್ಟಿದ್ದಾರೆ ಆರಾಮ್ ಪ್ಯಾಡಿಗೆ. ಬಟ್ ಫ್ಯಾಬ್ರಿಕ್ ಟೈಪ್ ಏನಾದ್ರು ಕೊಟ್ಟಿದ್ರೆ ಸ್ವಲ್ಪ ಕುಷನ್ಡ್ ಆಗಿರೋದು, ಕೈ ಇಟ್ಕೊಂಡಾಗ ಸ್ವಲ್ಪ ಕಂಫರ್ಟಬಲ್ ಆಗಿರೋದು. ಆ್ಯಂಡ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನರ್ ಡೋರ್ ಹ್ಯಾಂಡಲ್ಗೆ ಡೋರ್ ಲಾಕ್ ಮತ್ತು ಅನ್ಲಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಬರುತ್ತೆ, ಇಲ್ಲಿ ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಬರುತ್ತೆ. ಬಿಕಾಸ್ ಈ ಕಾರಲ್ಲಿ ಇವಾಗ 4 ಸ್ಪೀಕರ್ ಮತ್ತು 4 ಟ್ವಿಟರ್ ಬರುತ್ತೆ. ಸೊ ಆಡಿಯೋ ಕ್ವಾಲಿಟಿ ಇಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀನಿ. ಬಿಕಾಸ್ ಮುಂಚೆಯಿಂದನೂ ಪಂಚ್ ಕಾರ್ಗಳಲ್ಲಿ ಆಡಿಯೋ ಸಿಸ್ಟಮ್ ತುಂಬ ಚೆನ್ನಾಗಿರ್ತಾ ಇತ್ತು. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಇಲ್ಲಿ ಬರುತ್ತೆ ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಬರುತ್ತೆ. ಅದಕ್ಕೆ ಕಪ್ ಹೋಲ್ಡರ್ಸ್ ಕೊಟ್ಟಿಲ್ಲ, ಬಟ್ ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಬಟ್ ಯೂಸ್ ಮಾಡಿರುವಂಥ ಫ್ಯಾಬ್ರಿಕ್ ಮೆಟೀರಿಯಲ್ಸ್ ಇಟ್ಸ್ ಅ ವೆರಿ ಗುಡ್ ಅಂತ ಹೇಳ್ತೀನಿ. ಚೆನ್ನಾಗಿರುವಂಥ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ವೈಸ್ ದೇ ಹ್ಯಾವೆಂಟ್ ಕಾಂಪ್ರಮೈಸ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈ ಒಂದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೆ ಇಷ್ಟ ಆಗಿದೆ ಏನಕ್ಕೆ ಅಂತಂದರೆ, ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಹೋದರೆ ಒಂದು ಕೂತಾಗ ಅಷ್ಟು ಸಮಸ್ಯೆ ಆಗಲ್ಲ. ಒಂದು ಫ್ಯಾಬ್ರಿಕ್ಕು ಹೀಟ್ನ ಅಬ್ಸರ್ವ್ ಮಾಡೋಲ್ಲ, ಪ್ಲಸ್ ಈ ಒಂದು ಗ್ರೇ ಮತ್ತು ಸ್ವಲ್ಪ ಲೈಟ್ ಕಾಂಟ್ರಾಸ್ಟ್ ಇರೋದ್ರಿಂದ ಹೀಟ್ ಕೂಡ ಅಲ್ಲೂ ಅಬ್ಸರ್ವ್ ಆಗಲ್ಲ. ಸೊ ಬಂದು ಕೂತಾಗ ಅಷ್ಟಾಗಿ ನಿಮಗೆ ಹೀಟ್ ಫೀಲ್ ಆಗಲ್ಲ ನಿಮಗೆ. ಬಟ್ ಸ್ಟಿಲ್ ಹೀಟ್ ಫೀಲ್ ಆದರೂ ನೋ ಪ್ರಾಬ್ಲಮ್, ಬಿಕಾಸ್ ಬೇಗ ಕ್ಯಾಬಿನ್ ಕೂಲ್ ಮಾಡುತ್ತೆ. ರಿಯರ್ AC ವೆಂಟ್ ಕೂಡ ಕೊಟ್ಟಿರೋದ್ರಿಂದ ಆ್ಯಂಡ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿರೋದು ಕೂಡ 15 ವಾಟ್ ಫಾಸ್ಟ್ ಚಾರ್ಜಿಂಗು. ಡ್ರೈವರ್ ಸೀಟ್ ಹಿಂದೆ ಸೀಟ್ ಪಾಕೆಟ್ ಬರುತ್ತೆ ಆ್ಯಂಡ್ ಕೋ ಡ್ರೈವರ್ ಸೀಟ್ ಹಿಂದೆನೂ ಬರುತ್ತೆ. ಬಟ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ ಅದೊಂದು. ಬಟ್ ಕರ್ಟನ್ ಏರ್ ಬ್ಯಾಗಿಗಂತೂ ಕೊಟ್ಟಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಕೋಟು ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಅದೇ ಸೇಮ್ ಬರುತ್ತೆ. ಕ್ಯಾಬಿನ್ ಆ್ಯಕ್ಚುಲಿ ಬಿಡ್ತಿದೆ, ನಾಟ್ ಬ್ಯಾಡ್. ಬಟ್ ನನ್ನ ಕೇಳಿದ್ರೆ ಇಬ್ಬರು ಅಡಲ್ಟ್ಸು ಮತ್ತು ಮಧ್ಯದಲ್ಲಿ ಒಂದು ಮಗು ಕೂರಿಸ್ಕೊಳ್ಳೋದು ಬೆಸ್ಟು. ಇದು ಡ್ಯಾಶ್ ಬೋರ್ಡ್ನ ಲೇಔಟು ನಿಮಗೇನು ಅನಿಸ್ತು? ಡ್ಯಾಶ್ ಬೋರ್ಡ್ ಲೇಔಟ್ ಹೆಂಗಿದೆ? ಆ್ಯಕ್ಚುಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ, ಮೇಜರ್ ಒಂದೇ ಒಂದು ಡಿಫ್ರೆನ್ಸ್ ಇರೋವಂಥದ್ದು. ಅದೇನೋ ಅಂತ ಮುಂದ್ಗಡೆ ಹೋದಾಗ ಹೇಳ್ತೀನಿ ಬನ್ನಿ. ಡ್ರೈವರ್ ಸೀಟ್ ಕಡೆಗೆ ಬಂದರೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು 1 ಟಚ್ ಅಪ್ ಆಯಿತು, 1 ಟಚ್ ಡೌನ್ ಬರುತ್ತಾ? ಎಸ್, 1 ಟಚ್ ಡೌನ್ ಕೂಡ ಬರುತ್ತೆ. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಸ್ವಲ್ಪ ಗ್ರೀನಿಶ್ ಆಗಿ ಕೊಟ್ಟಿರೋದ್ರಿಂದ ಸನ್ರೈಸ್ ಆಗಿರ್ಬೋದು ಮತ್ತು ಕ್ಯಾಬಿನ್ನು ಅಷ್ಟು ಫಾಸ್ಟಾಗಿ ಹೀಟ್ ಆಗಲ್ಲ. ಆ್ಯಂಡ್ ಇಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್ಸ್ಗೆ ಮತ್ತು ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಬೇಸಿಕ್ಲಿ ಫೋಲ್ಡಿಂಗ್ ಫಂಕ್ಷನ್ಸು. ಟ್ವಿಟರ್ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ಇಲ್ಲಿ ಬರಲ್ಲ, ಬಿಕಾಸ್ ಎ ಪಿಲ್ಲರ್ ಮೇಲೆ ಟ್ವಿಟರ್ ಕೊಟ್ಟಿದ್ದಾರೆ. ಅಲ್ಲೊಂದು ಸ್ವಲ್ಪ ಡಿಸೈನ್ ಪ್ಯಾಟರ್ನ್ ಥರ ಕೊಟ್ಟಿದ್ದಾರೆ. ಬಟ್ ಹಿಂದ್ಗಡೆ ಆ ಥರ ಡಿಸೈನ್ ಪ್ಯಾಟರ್ನ್ ಅಲ್ಲ, ಬಿಕಾಸ್ ಅಲ್ಲಿ ಪ್ರಾಪರ್ ಟ್ವಿಟರ್ ಕೊಟ್ಟಿದ್ದಾರೆ. ಇಲ್ಲಿ ವೈಟ್ ಫಿನಿಶ್ ನೋಡ್ತೀರಾ, ಪ್ರಾಕ್ಟಿಕಲಿಟಿ ಮ್ಯಾಟರ್ಸ್ ಅಲ್ಲ. ಅಂಬ್ರೆಲಾ ಹೋಲ್ಡರ್, ಬಾಟಲ್ ಹೋಲ್ಡರ್, ಸ್ಪೀಕರ್ ಪ್ಲೇಸ್ಮೆಂಟ್ ಆ್ಯಂಡ್ ಟ್ಯಾಂಕ್ ಲೀಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಅ ಟೋಟಲಿ 8 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಎಮಿಂಟ್ ಲೈಟ್ ಕೂಡ ಬರುತ್ತೆ. ಇದು ಬಂದು ಹುಡ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. 8 ಇಂಚ್ ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಅದನ್ನ ಬ್ರೌಸ್ ಮಾಡೋಕ್ಕೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇದು ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಈ ಕಡೆ ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸಿಗೆ ಕೊಟ್ಟಿದ್ದಾರೆ. ಟಾಟಾ ಲೋಗೋ ಇಲ್ಯುಮಿನೇಟ್ ಆಗುತ್ತೆ. ಸ್ಟೇರಿಂಗಿಗೆ ಲೆದರ್ ಆ್ಯಪ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟಿಲ್ಟ್ ಒಂದೇ ಅಡ್ಜಸ್ಟ್ಮೆಂಟ್ ಆಗೋದು, ಟೆಲಿಸ್ಕೋಪಿಕ್ ಆಗಲ್ಲ. ಆಗಿದ್ರೆ ಅದೊಂದು ಸ್ವಲ್ಪ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ. ಸೊ ಮಧ್ಯದಲ್ಲಿ ಕಂಪ್ಲೀಟಾಗಿ ಸ್ಪೀಡ್ ತೋರಿಸುತ್ತೆ. ಈ ಕಡೆ RPM ಮೀಟರ್ ಬರುತ್ತೆ. ಫ್ಯೂಯಲ್ ಗೇಜ್ ಮತ್ತು ಟೆಂಪ್ರೇಚರ್ ಗೇಜ್ ಕೊಟ್ಟಿದ್ದಾರೆ ಅಲ್ಲಿ. ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು ನೋಡ್ಬೋದು. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆಟೋ ವೈಪರ್ಸ್ ಕೂಡ ಬರುತ್ತೆ. ಯಾವ ಪ್ಯಾಸೆಂಜರು ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ ಅನ್ನೋದು ಇಲ್ಲಿ ಹೇಳುತ್ತೆ. ಡಿಸ್ಟೆನ್ಸ್ ಟು ಎಂಟಿ ಕೂಡ ಇಲ್ಲ ಹೇಳುತ್ತೆ. ಇಲ್ಲಿ ಬಂದು ಲೇಔಟ್ ತೋರಿಸ್ತದೆ. ಲೇಔಟ್ ಕಾನ್ಫಿಗರ್ ಮಾಡ್ಕೋಬೋದು. ನೋಡಿ ಇವಾಗ ಡೈಲ್ ವ್ಯೂ ಬರುತ್ತೆ, ಡಿಜಿಟಲ್ ವ್ಯೂ ಕೂಡ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಮಿನಿಮಲ್ ವ್ಯೂ ಕೂಡ ಬರುತ್ತೆ. ಮಿನಿಮಲ್ ವ್ಯೂ ಅಂದರೆ ಈ ಥರ ಆಗ್ಬಿಡುತ್ತೆ ಆ್ಯಕ್ಚುಲಿ. ನ್ಯಾವಿಗೇಷನ್ಸ್ ಕೂಡ ಕನೆಕ್ಟ್ ಮಾಡ್ಕೊಂಡ್ರೆ ನ್ಯಾವಿಗೇಷನ್ ಇಲ್ಲಿ ಹೇಳುತ್ತೆ. ಮತ್ತು ಕಂಪಸ್ ಕೂಡ ಇಲ್ಲಿ ತೋರಿಸುತ್ತೆ. ಅದ್ರ ಜೊತೆಗೆ ನೋಟಿಫಿಕೇಶನ್ ಇತ್ತು ಅದನ್ನು ಹೇಳುತ್ತೆ. ವೆಹಿಕಲ್ ಇನ್ಫೋಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳುತ್ತೆ. ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ಹೇಳುತ್ತೆ. ಡೇ ಟು ಟೈಮ್ ಹೇಳುತ್ತೆ. ಹಿಂದೆ ಬಂದರೆ ಟ್ರಿಪ್ ಇನ್ಫೋ ಹೇಳುತ್ತೆ. ಟ್ರಿಪ್ ಇನ್ಫೋಲಿ ಟ್ರಿಪ್ಪೇದು ಡಿಸ್ಟೆನ್ಸು ಮತ್ತು ಆ್ಯಾವ್ರೇಜ್ ಫ್ಯೂಲ್ ಕನ್ಸಂಪ್ಷನ್ ಹೇಳುತ್ತೆ. ಟ್ರಿಪ್ಪಿದು ಡಿಸ್ಟೆನ್ಸು ಮತ್ತು ಆ್ಯಾವ್ರೇಜ್ ಫ್ಯೂಲ್ ಕನ್ಸಂಪ್ಷನ್, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಇದಿಷ್ಟು ಹೇಳುತ್ತೆ. ಆ್ಯಂಡ್ ಈ ಕಡೆಗೆ ಬಂದರೆ ಕಂಪ್ಲೀಟ್ಲಿ ಟಚ್ ಬೇಸ್ಡ್ AC ಯೂನಿಟ್ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ದಟ್ ಕನ್ವೀನಿಯಂಟ್. ಓಡಿಸ್ಬೇಕಾದ್ರೆ ಒಂದು ರೌಂಡ್ ತಿರುಗಿ ನೋಡಬೇಕು, ಇಲ್ಲ ಪಕ್ಕದಲ್ಲಿ ಯಾರನ್ನು ಕೂರಿಸ್ಕೊಂಡಿರ್ಬೇಕು ಇನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತಾನೆ. ಫಿಸಿಕಲ್ ಬಟನ್ಸ್ ಆಗಿದೆ, ಈಜಿಯಾಗಿ ಮಸಲ್ ಮೆಮೊರಿ ಆಗುತ್ತೆ. ಟಚ್ ಸೆನ್ಸಿಟಿವ್ ಅಂತಂದರೆ ಮಸಲ್ ಮೆಮೊರಿ ಈಜಿಯಾಗಿ ಆಗಲ್ಲ. ಸೊ ಅದೊಂದು. ಫ್ರಂಟ್ ಫಾಗ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಬಂದು ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡೋಕ್ಕೆ. ನೋಡಿ ಇವಾಗ ಸಿಟಿ ಡ್ರೈವ್ ಮೋಡ್ ನೋಡಿ, ಎಕಾನಮಿ ಡ್ರೈವ್ ಮೋಡಿಗೆ ಬಂತು. ಸೊ ಈ ಕಾರಲ್ಲಿ 2 ಡ್ರೈವ್ ಮೋಡ್ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಬಂದು ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಹಜಾರ್ಡ್ ಲ್ಯಾಂಪ್ ಆನ್ ಮಾಡೋಕ್ಕೆ ಸೆಂಟ್ರಲ್ ಲಾಕಿಂಗ್ಗೆ 360 ಕ್ಯಾಮ್ರಾ ಕೊಟ್ಟಿದ್ದಾರೆ. 360 ಕ್ಯಾಮ್ರಾ ಆ್ಯಕ್ಚುಲಿ ಈ ಥರ ಬರುತ್ತೆ. ನಿಮ್ಗೆ ಯಾವ ವ್ಯೂ ಬೇಕೋ ಆ ವ್ಯೂ ನೋಡ್ಕೋಬೋದು. 3D ವ್ಯೂ ಬಂದರೆ ಕಾರ್ ಸುತ್ತ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಡೋರ್ ಓಪನ್ ಆದರೆ ಅದನ್ನ ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿ ತೋರಿಸುತ್ತೆ, ನೋಡ್ತಿರ್ಬೋದು. ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿದ್ದು. ಆ್ಯಂಡ್ ಯಾವ ಸೈಡ್ ಇಂಡಿಕೇಟರ್ ಹಾಕ್ತಿರೋ ಆ ಸೈಡ್ದು ಕ್ಯಾಮ್ರಾ ಕೂಡ ಆಕ್ಟಿವೇಟ್ ಆಗುತ್ತೆ. ಲೆಫ್ಟ್ ಇಂಡಿಕೇಟರ್ ಹಾಕಿನಿ, ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗಿದೆ. ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಸೊ ಬೇಸಿಕ್ಲಿ ಬ್ಲೈಂಡ್ ವ್ಯೂ ಮಾನಿಟರ್ ಅಂತ ಹೇಳ್ತಾರೆ ಟಾಟಾನವರು. ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಕೊಟ್ಟಿದ್ದಾರೆ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದು. ಕ್ಲೈಮೇಟ್ ಕಂಟ್ರೋಲ್ ಇಲ್ಲಿಂದನೇ ಮಾಡ್ಕೋಬೋದು. ಸರ್ಕ್ಯುಲೇಷನ್ ಟೈಪ್ ಕೂಡ ಇಲ್ಲಿಂದನೇ ಮಾಡ್ಕೋಬೋದು. ಟೆಂಪ್ರೇಚರ್ ಆಗಿರ್ಬೋದು, ಬ್ಲೋರ್ ಸ್ಪೀಡ್ ಎರಡೂ ಕೂಡ ಮಾಡ್ಕೋಬೋದು. ನೀವು ಯೂಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಆ್ಯಂಡ್ ಲೊಕೇಶನ್ ಕೂಡ ಇಲ್ಲಿಂದನೇ ನೀವು ಶೇರ್ ಮಾಡ್ಕೋಬೋದು. ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ. ಆ್ಯಂಡ್ ಈ ಕಾರಲ್ಲಿ ಸನ್ರೂಫ್ ಕೂಡ ನೀವು ವಾಯ್ಸ್ ಅಸಿಸ್ಟೆಂಟಿಂದನೇ ಓಪನ್ ಮಾಡ್ಬೋದು. ಲೈಕ್
ಹೇ ಟಾಟಾ ಅಂತ ಹೇಳ್ಬಿಟ್ಟು ಓಪನ್ ಸನ್ರೂಫ್ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡುತ್ತೆ. ಒನ್ ಚೇಂಜ್ ಅಂತ ಹೇಳಿದ್ನಲ್ಲ, ಅದು AC ವೆಂಟ್ ಸುತ್ತ ಇರುವಂಥ ಟ್ರೀಟ್ಮೆಂಟ್. ಮುಂಚೆ ಇಲ್ಲಿ ಕಟ್ ಆಫ್ ಆಗ್ತಾಯಿತ್ತು, ಈ ಥರ 2 ಲೈನ್ ಬಂದು ಮಧ್ಯದಲ್ಲಿ ಹಸಾರ್ಡ್ ಬಟನ್ ಇರೋದು. ಬಟ್ ಇವಾಗ ಆ ಥರ ಇಲ್ಲ, ಕಂಪ್ಲೀಟ್ ರೆಕ್ಟ್ಯಾಂಗ್ಯುಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಸಾರ್ಡ್ ಬಟನ್ ಕೆಳಗಡೆ ಶಿಫ್ಟ್ ಆಗಿದೆ. ಆ್ಯಂಡ್ ಕೆಳಗಡೆ ಬಂದರೆ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಮತ್ತು ಟೈಪ್ ಸಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡ್ ಆಗುತ್ತೆ, ಅದಕ್ಕೆ ಫ್ಯಾಬ್ರಿಕ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಎತ್ತಿದ್ರೆ ಒಳಗಡೆ ಸ್ಟೋರೇಜ್ ಸ್ಪೇಸ್ ಡೀಸೆಂಟ್ ಇದೆ, ಬಟ್ ಮ್ಯಾಗ್ನೆಟಿಕ್ ಕೊಟ್ಟಿರೋದ್ರಿಂದ ಈಸಿಯಾಗಿ ಕಚ್ಕೊಳ್ಳುತ್ತೆ ಬೇಗ. ಆಟೋ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಸೈಡ್ ಸೈಡಲ್ಲಿ ಬರೀ ಟೋಲ್ಡರ್ ಸೀಟ್ ಇದೆ ಅಷ್ಟೇ. ಆ್ಯಂಡ್ ಕೋ ಡ್ರೈವರ್ ಸೈಡಲ್ಲಿ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ರೂಫ್ ಓಕೆ ಸೆಗ್ಮೆಂಟಿಗೆ ಇಟ್ಸ್ ಗುಡ್ ಸನ್ರೂಫ್ ಅಂತ ಹೇಳ್ತೀನಿ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಮತ್ತು ಇನ್ನೂ ಒಂದು ಸಲ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತಾ? ಇಲ್ಲ, ಒಂದೇ ಸಲಕ್ಕೆ ಅಷ್ಟು ಹಿಂದಕ್ಕೆ ಹೋಗ್ಬಿಡುತ್ತೆ ಗೈಸ್. ಬಟ್ ಇದರಲ್ಲಿ ಟಿಲ್ಟ್ ಫಂಕ್ಷನ್ ಕೂಡ ಇದೆ ಗೈಸ್. ಟಿಲ್ಟ್ ಫಂಕ್ಷನ್ ಅಂತಂದರೆ ಏನು ಗೊತ್ತಾ, ಈಗ ನೋಡಿ ಇದನ್ನು ಪ್ರೆಸ್ ಮಾಡ್ತೀನಿ ನೋಡಿ ಏನಾಗುತ್ತೆ ಅಂತ ನೋಡಿ. ಅದು ಮೇಲ್ಗಡೆ ಆ್ಯಕ್ಚುಲಿ ಅದು ಸ್ವಲ್ಪ ಟಿಲ್ಟ್ ಆಗಿದೆ, ಕಾಣುತ್ತಾ ನಿಮಗೆ ಟಿಲ್ಟ್ ಆಗಿರೋದು? ಇವಾಗ ಮತ್ತೆ ವಾಪಸ್ ಅದನ್ನೇ ಪ್ರೆಸ್ ಮಾಡಿದ್ರೆ ಟಿಲ್ ಡೌನ್ ಆಗುತ್ತೆ ನೋಡಿ. ಸೊ ದಟ್ ಹಾಟ್ ಏರ್ ಅಲ್ಲಿಂದ ಆಚೆ ಹೋಗೋಕ್ಕೆ ಆ ಒಂದು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬಿಸಿನಲ್ಲಿ ನಿಲ್ಸಿದ್ದೀರಾ ಅಂತಂದಾಗ ಎಕ್ಸ್ಪ್ರೆಸ್ ಕೂಲಿಂಗ್ ಕೂಡ ಬರುತ್ತೆ. ಆ್ಯಕ್ಚುಲಿ ಹೇಳೋದು ಮರ್ತೆ ನೋಡಿ, ಎಕ್ಸ್ಪ್ರೆಸ್ ಕೂಲಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಸೌಂಡ್ ಬರುತ್ತೆ. ಆ್ಯಂಡ್ ಕಂಪ್ಲೀಟ್ ಏರ್ ಕಂಡೀಷನಿಂಗ್ ಬ್ಲಾಸ್ಟಿಕ್ ಬರುತ್ತೆ. ಪ್ಲಸ್ ಡ್ರೈವರ್ ವಿಂಡೋ ಆ್ಯಕ್ಚುಲಿ ಡೌನ್ ಆಗಬೇಕಾಗಿತ್ತು, ಇವಾಗ ಸದ್ಯಕ್ಕೆ ಡೌನ್ ಆಗಿಲ್ಲ. ಬಟ್ ಎಕ್ಸ್ಪ್ರೆಸ್ ಕೂಲಿಂಗ್ ಆಫ್ ಮಾಡಿದ್ರೆ ಮತ್ತು ವಾಪಸ್ ಆಫ್ ಆಗುತ್ತೆ. ಬಟ್ ವಿಂಡೋಸ್ ಒಂದು ನೀವೇ ರೋಲ್ ಅಪ್ ಮಾಡ್ಕೋಬೇಕಾಗತ್ತೆ. ಸೊ ಬಿಸಿನಲ್ಲಿ ನಿಲ್ಸಿದ್ರೆ ಅಂತಂದಾಗ ಎಕ್ಸ್ಪ್ರೆಸ್ ಕೂಲಿಂಗ್ ಆನ್ ಮಾಡ್ಕೊಳ್ಳಿ, ಸನ್ ರೂಫ್ ಟಿಲ್ಟ್ ಮಾಡಿ ಕಾರ್ ಮೂವಲ್ಲಿ ಇಟ್ಕೊಳ್ಳಿ. ಸೊ ದಟ್ ಹಾಟ್ ಏರ್ ಕ್ಯಾಬಿನ್ ಒಳಗಿರೋದು ಈಸಿಯಾಗಿ ಆಚೆ ಹೋಗ್ಬಿಡುತ್ತೆ. ಬಟ್ ವಿಂಡೋಸ್ ಯಾವ ಥರ ಓಪನ್ ಮಾಡಬೇಕು ಅಂತಂದರೆ ಡಯಾಗ್ನಲ್ ವಿಂಡೋಸ್ ಓಪನ್ ಮಾಡ್ಕೊಳ್ಳಿ, ಆವಾಗ ಫಾಸ್ಟಾಗಿ ಹೋಗುತ್ತೆ. ಬರೀ ಫ್ರಂಟ್ ಸೈಡ್ ವಿಂಡೋಸ್ ಓಪನ್ ಮಾಡ್ಕೊಂಡ್ರೆ ಏರ್ ಇನ್ ಆಗ್ತಾ ಇರುತ್ತೆ, ಏರ್ ಔಟ್ ಆಗೋಕ್ಕೆ ಜಾಗ ಇರಲ್ಲ. ಸೊ ಪಾತ್ ಮಾಡ್ಕೊಡ್ಬೇಕಾಗತ್ತೆ. ಸೊ ಈ ಥರದೆಲ್ಲ ಯೂನಿಕ್ ಕಂಟೆಂಟ್ಸ್ಗಳು ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಕು ಗೈಸ್ ನೀವು, ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಈ ಥರದ ಇನ್ಫಾರ್ಮೇಟಿವ್ ಕಂಟೆಂಟ್ ಬಗ್ಗೆ ರೀಲ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೀಟ್ ಎಕ್ಸ್ಟೆಂಡರ್ ಕೊಟ್ಟಿದ್ದಾರೆ, ಇಲ್ಲಿ ಅಂಡರ್ ಥೈ ಸಪೋರ್ಟ್ ಎಕ್ಸ್ಟೆಂಡರ್ ಅಂತ ಹೇಳ್ತಾರೆ. ಸೊ ಹೈಟ್ ಇದ್ದೀರಾ ಅಂತಂದರೆ ನಿಮಗೆ ಕೂತ್ಕೊಳ್ಳೋಕೆ ಈಸಿ ಆಗುತ್ತೆ. ಕೋ ಡ್ರೈವರು ಮತ್ತು ಡ್ರೈವರ್ ಇಬ್ರಿಗೂ ಆ ಒಂದು ಥೈ ಎಕ್ಸ್ಟೆಂಡರ್ ಕೊಟ್ಟಿದ್ದಾರೆ. ಗ್ಲೋಬಾಕ್ಸ್ ತೋರಿಸೋದು ಮರ್ತೆ, ಗ್ಲೋಬಾಕ್ಸ್ ಆ್ಯಕ್ಚುಲಿ ಇಷ್ಟು ದೊಡ್ಡದಾಗಿದೆ. ಮೇಲ್ಗಡೆ ಸಪ್ರೇಟ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಕೂಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಎನಫ್ ಅಂತ ಹೇಳ್ತೀನಿ. ಆ್ಯಂಡ್ ಫುಟ್ವೇಲ್ ಎಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಡ್ರೈವರ್ ಸೈಡ್ ಎಂಬಿಯಂಟ್ ಲೈಟು. ಆ್ಯಂಡ್ ಇವನ್ ಇಲ್ಲೂ ಕೂಡ ಆ್ಯಕ್ಚುಲಿ ಎಂಬಿಯಂಟ್ ಲೈಟ್ ಬರುತ್ತೆ. ಅದ್ರ ಜೊತೆಗೆ ಕೋ ಡ್ರೈವರ್ ಸೈಡ್ ಕೂಡ ಎಂಬಿಯಂಟ್ ಲೈಟ್ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಕಾರ್ದು ಮೇನ್ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತ ತಗೊಂಡ್ರೆ ಆ್ಯಕ್ಚುಲಿ ಇಂಜಿನ್ನು. ಆ್ಯಂಡ್ ನೀವು ಅಕಂಪ್ಲಿಷ್ಡ್ ವೇರಿಯಂಟಲ್ಲೇ ನಿಮಗೆ CNGನೂ ಬರುತ್ತೆ ಆ್ಯಂಡ್ ಟರ್ಬೋ ಪೆಟ್ರೋಲ್ ಕೂಡ ಬರುತ್ತೆ. ಬಟ್ ಟರ್ಬೋ ಪೆಟ್ರೋಲಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಅಷ್ಟೇ ಆಪ್ಷನ್ಸ್ ಬರುವಂಥದ್ದು. ಬಟ್ ಎಸ್, ಮುಂಚೆ ಪಂಚಲ್ಲಿ ಪಂಚ್ ಇಲ್ಲ ಅಂತ ಆಡ್ಕೋತಿದ್ದವ್ರಿಗೆ ಬಾಯಿ ಮುಚ್ಚೋಕ್ಕೆ ಅಂತ ಸರಿಯಾಗಿ ಪಂಚ್ ಕೊಟ್ಟಂಗಿದೆ ಟಾಟಾ ಮೋಟರ್ಸ್ನವರು. ಬಿಕಾಸ್ ಪಂಚಲ್ಲಿ ಇವಾಗ 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. 120 PS ಪವರ್ ಮತ್ತು 170 Nm ಟಾರ್ಕ್ ಪ್ರೊಡ್ಯೂಸ್ ಮಾಡೋದು. ಬಟ್ ನಿಮ್ಮ ಮುಂದೆ ಇರುವಂತಹ ಇಂಜಿನು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ರೆವೆಟ್ರಾನ್ 3 ಸಿಲಿಂಡರ್ ಇಂಜಿನು. ಆ್ಯಂಡ್ 3 ಸಿಲಿಂಡರ್ ಅಂತ ಮೇಕೌಟ್ ಮಾಡೋಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೀಟಾಗಿ 1, 2, 3. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 88 PS ಪವರ್ ಮತ್ತು 115 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. CNGಲಿ ಪವರ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಟಾಟಾ ಪಂಚ್ದು ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ABS, CBD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್ ಆಗಿರ್ಬೋದು, 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡೋದಾಗಿರ್ಬೋದು. ಆ್ಯಂಡ್ ರಿಯರ್ ಡಿಫಾಗರ್, ವೈಪರ್, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್, ಆಟೋಮೆಟಿಕ್ ವೈಪರ್ಸ್, ಕಾರ್ನರಿಂಗ್ ಫಾಗ್ ಲ್ಯಾಂಪ್ಸ್. ಸೊ ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಗುರು. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಟಾಟಾ ಪಂಚ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಕಾರ್ ಗೈಸ್. ಬಿಕಾಸ್ ರಿಯಾಲಿಟಿಲಿ ಯಾವ ಥರ ಕ್ರ್ಯಾಶ್ ಆದರೆ ಯಾವ ಥರ ಕಾರ್ ಉಳ್ಕೊಳತ್ತೆ ಅನ್ನೋದಕ್ಕೆ ಡೈರೆಕ್ಟಾಗಿ ಟ್ರಕ್ಕಿಗೆ ಗುದ್ಬಿಟ್ಟು ಟಾಟಾ ಪಂಚ್ನ ತೋರಿಸ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ಟಾಟಾ ಮೋಟರ್ಸ್ನವರು ಈ ಕಾರ್ ಎಷ್ಟು ಸೇಫ್ ಅಂತ ಅನ್ನೋದನ್ನು. ಸೊ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಸೇಫರ್ ಕಾರ್. ಆಬ್ವಿಯಸ್ಲಿ ಇಟ್ಸ್ ಅ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್, ನೋ ಪ್ರಾಬ್ಲಮ್ ಅಬೌಟ್ ಇಟ್. ನಿಮಗೇನಷ್ಟು ಟಾಟಾ ಪಂಚ್ ಟಾಪ್ ಆ್ಯಂಡ್ ಅಕಂಪ್ಲಿಷ್ ಪ್ಲಸ್ ಎಸ್ ವೇರಿಯಂಟ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಟರ್ಬೋ ಪೆಟ್ರೋಲ್ದು ಡ್ರೈವ್ ರಿವ್ಯೂ ಕೂಡ ಮಾಡ್ತೀನಿ. ಮೇಜರಾಗಿ ಪ್ರೈಸಿಂಗ್ ಬಗ್ಗೆ ಒಂದು ಹೇಳಬೇಕು. ಇವಾಗ ಪಂಚ್ ಟರ್ಬೋ ಪೆಟ್ರೋಲ್ ಮತ್ತು CNG ಬಿಟ್ಟು ನಾರ್ಮಲ್ ಪೆಟ್ರೋಲ್ ವೇರಿಯಂಟ್ ಪ್ರೈಸಿಂಗ್ದು ಪ್ರೀ ಫೇಸ್ ಲಿಫ್ಟೆಡ್ ಮಾಡೆಲ್ಗೆ ಕಂಪೇರ್ ಮಾಡಿದ್ರೆ ಬೇಸ್ ವೇರಿಯಂಟ್ ಹೊಸ ಪಂಚ್ದು 9,000 ಅಷ್ಟೇ ಜಾಸ್ತಿ ಆಗಿರೋದು. ಆ್ಯಂಡ್ ಟಾಪ್ ಆ್ಯಂಡ್ NA ಇಂಜಿನ್ AMT ವೇರಿಯಂಟ್ದು 24,000 ಅಷ್ಟೇ ಜಾಸ್ತಿ ಆಗಿರೋದು. ಡಿಸೈನ್ ಚೇಂಜ್ ಮಾಡಿ, ಫೀಚರ್ಸ್ ಆಡ್ ಮಾಡಿ, ಸ್ಟಿಲ್ ಅಂತ ಹ್ಯೂಜ್ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್. ನನಗಂತೂ ಪ್ರೈಸಿಂಗ್ ವೈಸ್ ದೇ ಹ್ಯಾವ್ ನೇಲ್ಡ್ ಇಟ್ ಅಂತ ಅನಿಸ್ತು. ಅಂಡ್ ಟೈಟಲ್ ಅಲ್ಲಿ ಹೇಳ್ದಂಗೆ ಪಂಚ್ ಅಡ್ವೆಂಚರ್ ಟರ್ಬೋ ಪೆಟ್ರೋಲ್ ವೇರಿಯಂಟ್ಸ್ ಅದಕ್ಕೆ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಒನ್ ಟು ಬೈ ಆಕ್ಚುಲಿ. ಬಿಕಾಸ್ ಅರೌಂಡ್ 10 lakhs ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸಿಂಗಿಗೆ ಫೀಚರ್ ಲೋಡೆಡ್, ಸೇಫ್ಟಿ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಹ್ಯಾಂಡ್ಲಿಂಗ್, ಪ್ರಾಕ್ಟಿಕಲಿಟಿ, ಸ್ಪೇಸಿಂಗ್ ಎಲ್ಲಾನು ಈ ಕಾರಲ್ಲಿ ಇದೆ. ಸೊ ಇಟ್ಸ್ ಅ ಕೈಂಡ್ ಆಫ್ ವರ್ತ್ ಬೈಯಿಂಗ್ ಟಾಟಾ ಪಂಚ್ ಅಡ್ವೆಂಚರ್ ಟರ್ಬೋ ಪೆಟ್ರೋಲ್ ಅನ್ಬೋದು. ಕೊಡೋ ಕಾಸಿಗೆ ಟೋಟಲಿ ಪೈಸಾ ವಸೂಲ್. ಪಂಚ್ ಕಾರಲ್ಲಿ ಪಂಚ್ ಬೇಕು ಅನ್ನೋರಿಗೆ ಇಟ್ಸ್ ಅ ಪರ್ಫೆಕ್ಟ್ ಚಾಯ್ಸ್. ಇದಾಗಿತ್ತು ಪಂಚ್ ಕಾರ್ ರಿವ್ಯೂ. ನಿಮಗೆ ಅನಿಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ ಆಗ್ತಿರುತ್ತೆ. ಸೊ ಆಲ್ರೆಡಿ ಪಂಚ್ ಬಗ್ಗೆ ಸುಮಾರು ಡೀಟೇಲ್ ರಿವ್ಯೂಗಳೆಲ್ಲ ಮಾಡಿದ್ದೀನಿ ನಾನು ಆಲ್ರೆಡಿ. ಆ್ಯಂಡ್ ಪಂಚ್ದೇನಾದ್ರು EMI ಡೀಟೇಲ್ಸ್ಗಳು ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಅಪ್ ಮಾಡಿರ್ತೀನಿ, ಹೋಗಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.